ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೀಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈಗ ನಾನು ಥರ್ಡ್ ಎಗ್ಗನ್ನು ಹಾಕ್ತಿದ್ದೇನೆ. ಎಷ್ಟು ಒಳ್ಳೆಯದಾಗಿ ಕಾಣ್ತುಂಟಲ್ಲ ನೋಡಿ. ತವಾ ಫ್ರೈ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇದೆಲ್ಲ ನಿಮಗೆ ಈಗ ಎಗ್ ಆಮ್ಲೆಟ್ ತವಾ ಫ್ರೈ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್. ಎಗ್ ಆಮ್ಲೆಟ್ ತವಾ ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ತೆಂಗಿನೆಣ್ಣೆಯನ್ನು ಹೀಟ್ ಮಾಡಿ ಅದಕ್ಕೆ ಸಪೂರವಾಗಿ ಕಟ್ ಮಾಡಿದಂಥ ಆನಿಯನನ್ನು ಹಾಕಿ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಾಗ ಗ್ರೀನ್ ಚಿಲ್ಲೀಸನ್ನು ಹಾಕಿ, ಒಂದು 2 या 3 ಗ್ರೀನ್ ಚಿಲ್ಲೀಸ್ ಹಾಕಿ, ಮತ್ತು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿ, ಫುಲ್ ಮಿಕ್ಸ್ ಮಾಡಿ ಸರಿಯಾಗಿ ಅದು ಫ್ರೈ ಆಗಬೇಕು. ಮತ್ತು ಸಪೂರವಾಗಿ ಕಟ್ ಮಾಡಿದಂಥ ಟೊಮ್ಯಾಟೊವನ್ನು ನೀವು ಅದಕ್ಕೆ ಸೇರಿಸಿ ಮತ್ತು ಸರಿಯಾಗಿ ಅದು ಫ್ರೈ ಮಾಡಿಕೊಳ್ಳಿ. ಈಗ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ಈಗ ಗರಂ ಮಸಾಲ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು, ಮತ್ತು ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತು 1 ಟೀ ಸ್ಪೂನ್ ನಾನು ಸವಿತಾ ಪೌಡರ್ ಸಹ ಹಾಕಿದ್ದೇನೆ, ಹಾಗೂ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಹಳದಿ ಪೌಡರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ಎಲ್ಲ ಮಸಾಲ ಫ್ರೈ ಆಗಬೇಕು. ಈಗ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್, ಹಾಫ್ ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, ಹಾಗೂ ಹಾಫ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಈಗ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಸಾಸ ಆ್ಯಡ್ ಮಾಡಬಹುದು. ಅದಾದಮೇಲೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಟೇಸ್ಟ್ ಪ್ರಕಾರ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡಿ, ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಅದಾದಮೇಲೆ ಇದೆಲ್ಲ ಟೊಮ್ಯಾಟೊ ಎಲ್ಲ ಸರಿಯಾಗಿ ನೀವೀಗ ಫುಲ್ ಸ್ಪ್ರೆಡ್ ಮಾಡಿ ಅದಕ್ಕೆ ಈಗ ಮೊಟ್ಟೆಯನ್ನು ಹಾಕಬೇಕು. ಮೊಟ್ಟೆ ಡೈರೆಕ್ಟ್ ಕಟ್ ಮಾಡಿ ಟೊಮ್ಯಾಟೊ ಬೇಸಿಗೆಲ್ಲ ಹಾಕಿಬಿಡಿ. ನಾನೀಗ 5 ಟೊಮ್ಯಾಟೊನ ಯೂಸ್ ಮಾಡ್ತಾ ಇದ್ದೇನೆ. ಹಾಕುವಾಗ ಸ್ಲೋ ಹಾಕಿ. ಅದಾದಮೇಲೆ ಈಗ ನೀವು ನೋಡ್ತಾ ಇದ್ದೀರಿ, ಇದು ನೀವು 5 ನಿಮಿಷ ಹಾಗೆ ಬಿಡಬೇಕು, ಏನು ಮುಟ್ಲಿಕ್ಕೆ ಏನಿಲ್ಲ. ಅದು ಸ್ಲೋ ಆಗಿ ಬಾಯ್ಲ್ ಆಗ್ತಾ ಬರ್ತದೆ. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡ್ತಿದ್ದೀವಿ. ಬೇಕಾದರೆ ಕಸ್ತೂರಿ ಮೇಥಿ ಸಹ ನಿಮಗೆ ಹಾಕ್ಬೋದು ಬೇಕಾದಲ್ಲಿ. ನೋಡಿ ಹೀಗೆ ಬರ್ತದೆ ಅದು. ನೋಡಿ ಇದಾದಮೇಲೆ ಸೊ ಈಗ ಆಲ್ಮೋಸ್ಟ್ 1 ಸೈಡ್ ಫ್ರೈ ಆಗಿದೆ. ಈಗ ನೀವು ಉಲ್ಟಾ ಮಾಡಬೇಕು ಅದು, ಅಂದರೆ ಅದು ಆಪೋಸಿಟ್ ಸೈಡ್ ಸಹ ಬಾಯ್ಲ್ ಆಗಬೇಕು ಬೇಕಾದರೆ ನಿಮಗೆ. ಅದಕ್ಕೆ ಸ್ಲೋ ಆಗಿ ನಾನು ಏನು ಮಾಡ್ತಿದ್ದೇನೆ, ಡೈರೆಕ್ಟ್ ನಾನು ಪ್ಲೇಟಿಗೆ ಹಾಕ್ತಿದ್ದೇನೆ. ಫಸ್ಟ್ ಪ್ಲೇಟಿಗೆ ಹಾಕಿ ಈಗ ಪ್ಲೇಟಿಗೆ ಹಾಕಿ ಆಯಿತು. ಈಗ ನಾನು ಏನು ಮಾಡ್ತಿದ್ದೇನೆ ಅಂದರೆ ಅದು ಪ್ಲೇಟ್ ನಾನೀಗ ಉಲ್ಟಾ ಹಾಕ್ತಿದ್ದೇನೆ ಪ್ಯಾನಿಗೆ. ನೀವು ನೋಡ್ತಿದ್ದೀರಿ ಬೇಸಿಗೆ ಹೇಗೆ ಫ್ರೈ ಆಗಿದೆ ಅಂದರೆ. ಈಗ ಆಪೋಸಿಟ್ ಸೈಡ್ ಜಸ್ಟ್ 2 ಮಿನಿಟ್ಸ್ ಫ್ರೈ ಮಾಡಿ. ಸೊ ಫ್ರೈ ಆದಮೇಲೆ ಈಗ ಆಲ್ಮೋಸ್ಟ್ ಎಗ್ ಆಮ್ಲೆಟ್ ತವಾ ಫ್ರೈ ರೆಡಿ ಆಗಿದೆ. ಬನ್ನಿ ನಾವೀಗ ಸರ್ವ್ ಮಾಡುವ. ನೋಡಿ ಎಷ್ಟು ಜ್ಯೂಸಿ ಸ್ಪೈಸಿಯಾಗಿ ಎಗ್ ಆಮ್ಲೆಟ್ ತವಾ ಫ್ರೈ ಕಾಣ್ತದೆ ಅಂತ. ಇದನ್ನು ಮೋಸ್ಟ್ ಸಿಂಪ್ಲೆಸ್ಟ್ ರೆಸಿಪಿ. ಇಮಿಡಿಯೇಟಾಗಿ ಏನಿಲ್ಲದ್ರೆ ಮನೆಯಲ್ಲಿ ಎಗ್ ಆಮ್ಲೆಟ್ ತವಾ ಫ್ರೈ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಎಗ್ ತವಾ ಮಸಾಲ ಈಗ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಯಮ್ಮಿ. ಸೊ ನಿಮಗೆ ಈ ರೆಸಿಪಿ ಲೈಕ್ ಆದಲ್ಲಿ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. Thanks for watching. Like, comment and share, and also subscribe Delia's Lifestyle YouTube channel.